ರಾಗ ಶಿವರಂಜನಿ. ಪ್ರಕೃತ್ಯಾ ಆರಕ್ತಾಯಾಃ ತವ ಸುದತಿದಂತಚ್ಛದರುಚೇಃ ಪ್ರವಕ್ಷ್ಯೆ ಸಾದೃಶ್ಯಂ ಜನಯತು ಫಲಂ ವಿದ್ರುಮಲತಾ ನ ಬಿಂಬಂ ತದ್ಬಿಂಬ ಪ್ರತಿಫಲನ ರಾಗಾದರುಣಿತಂ ತುಲಾಮಧ್ಯಾರೋಢುಂ ಕಥಮಿವ ವಿಲಜ್ಜೇತ ಕಲಯಾ ತುಲಾಂ ಅಧ್ಯಾರೋಢುಂ ಕಥಂ ಇವ ವಿಲಜ್ಜೇತ ಕಲಯಾ. ತವ ಚಂದುಟಿಯ ಚಲ್ವಕಾಂತಿ ಸಾದೃಶ್ಯಮಂ ವಿವರಿಪಂ ವಿದ್ರುಮಲತೆಯು ತನ್ನ ಫಲಂ ಈಗೆ ತವಿಬಿಂಬ ಫಲಂ ಎಂತು ಕೆಂಪಾದುದೋ ನಿನ್ನ ಕೆಂದುಟಿಯ ಪ್ರತಿಫಲನದೇ ಶಿವಜಾಯೇ ಲೇಶಮಾತ್ರಂ ಅದು ಸಾಮ್ಯತೆ ಒಡೆಯಲು ಅವಕಾಶಂ ಎಲ್ಲುಂಟು ನಾಚದಿರದಿರ್ಪುದೇ. ಶಿವಮಾನಸಾಂಬುಜವನು ಅರಳಿಸುವ ಸುಸ್ಮಿತೆ ಸುದತಿ ನೀಂ ಪರಿರಕ್ಷಿಸು. ಅರವತ್ತೆರಡನೆಯ ಶ್ಲೋಕ. ದೇವಿಯ ದಂತಚ್ಛದದ ತುಟಿಯ ವರ್ಣನೆಯನ್ನು ಭಗವತ್ಪಾದರು ಮಾಡ್ತಾ ಇದ್ದಾರೆ. ಹೇ ಸುದತಿ, ಶುಭ್ರವಾದ ಬಿಡುಪಾದ ರದನಕಾಂತಿಯನ್ನು ಉಳ್ಳಂತಹ ಜಗಜ್ಜನನಿಯೇ, ಪ್ರಕೃತ್ಯಾ ರಕ್ತಾಯಾಃ ತವ ದಂತಚ್ಛದ ರುಚೇ. ಪ್ರಕೃತಿಯ ಸಹಜವಾಗಿಯೇ ರಕ್ತಾಯಾಃ ಕೆಂಪಾಗಿರುವಂತಹ ನಿನ್ನ ದಂತಚ್ಛದ ರುಚೇ ನಿನ್ನ ತುಟಿಯ ಸೌಂದರ್ಯವನ್ನು, ದೇವಿಯ ತುಟಿಗಳು ಸಹಜವಾಗಿ ರಕ್ತವಾಗಿದೆಯಂತೆ, ಸಹಜವಾಗಿ ರಾಗವಾಗಿದೆ. ರಾಗ ಅಂದರೂ ಪ್ರೇಮ. ಭಗವತಿ ಪ್ರೇಮ ಘನಸ್ವರೂಪೆ. ಸಹಜವಾದಂತಹ ನಿರ್ಮಳವಾದಂತಹ ಪ್ರೇಮ ವಾತ್ಸಲ್ಯ ಅವಳದು. ಆ ವಾತ್ಸಲ್ಯವೇ ಕೆಂಪಾದ ಬಣ್ಣದಿಂದ ತೋರ್ಪಡ್ತಾ ಇದೆಯೋ ಅನ್ನೋ ಹಾಗೆ ತಾನಾಗಿಯೇ ರಕ್ತವಾಗಿರುವಂತಹ ನಿನ್ನ ತುಟಿಯನ್ನು ನಾನು ವರ್ಣಿಸಬೇಕಾದರೆ ಲೋಕದಲ್ಲಿ ಇದರ ಹಾಗಿದೆ, ಈ ವಸ್ತುವಿನಷ್ಟು ಚೆನ್ನಾಗಿದೆ ಅಂತ ಒಂದು ಉಪಮೆಯನ್ನು ಕೊಡಬೇಕು. ತಾಯೇ, ಏನು ಮಾಡಲಿ? ನಿನ್ನ ಅಂಗಗಳಿಗೆ ಸಮನಾದಂತಹ ವಸ್ತುವೇ ಇಲ್ವಲ್ಲ, ನೀ ಸೃಷ್ಟಿಯೇ ಮಾಡಿಲ್ವಲ್ಲ, ಏನು ಮಾಡೋದು ತಾಯೇ? ಕೆಲವರು ಕವಿಗಳು ಸುಂದರ ಸ್ತ್ರೀಯರ ತುಟಿಯನ್ನು ಬಿಂಬ ಫಲದ ಹಾಗೆ, ಬಿಂಬ ಅಂತಂದರೆ ತೊಂಡೆಹಣ್ಣು, ಅದರ ಹಾಗಿದೆ ಅಂತ ವರ್ಣನೆ ಮಾಡ್ತಾ ಬಂದುಬಿಟ್ಟಿದ್ದಾರೆ. ನಿನ್ನ ತುಟಿಯೂ ಬಿಂಬ ಫಲದ ಹಾಗಿದೆ ಅಂತ ಹೇಳಲೇ ಸಾಧ್ಯವಿಲ್ಲ ತಾಯೇ.
ಆ ತೊಂಡೆಹಣ್ಣಿಗೆ, ಆ ಬಿಂಬ ಫಲಕ್ಕೆ ಬಿಂಬ ಅಂತ ಹೆಸರು ಬಂದಿರೋದೇನೆ ನಿನ್ನ ತುಟಿಯ ಪ್ರತಿಬಿಂಬವನ್ನು ಸ್ವೀಕರಿಸಿ ಅದರಿಂದ ಕೆಂಪಾಗಿದೆ. ನಿನ್ನ ತುಟಿಯ ಕೆಂಪಾದಂತಹ ರಕ್ತಕಾಂತಿಯನ್ನು, ಹೊಳಪನ್ನು ಅದು ಪ್ರತಿಬಿಂಬವಾಗಿ ಪಡೆದು ಅದರಿಂದ ಹೊಳಿತಾ ಇದೆ. ಸ್ವಂತವಾದ ಬಣ್ಣ ಅಲ್ಲ ಅದರದ್ದು. ಹಾಗಾಗಿಯೇ ಅದಕ್ಕೆ ಬಿಂಬ ಅಂತ. ನಿನ್ನ ಪ್ರತಿಬಿಂಬವನ್ನು ಸ್ವೀಕರಿಸೋದ್ರಿಂದಲೇ ತೊಂಡೆಹಣ್ಣಿಗೆ ಬಿಂಬ ಅಂತ ಕರೀತಾರೆ. ಅದು ನಿನ್ನ ತುಟಿಯ ಹಾಗಿದೆ ಅಂತ ಹೇಳಲೇ ನಾ ತದ್ಬಿಂಬ ಪ್ರತಿಫಲನ ರಾಗಾದರುಣಿತಂ. ನಿನ್ನ ಆ ತುಟಿಯ ಪ್ರತಿಫಲನದಿಂದ ಅದು ಕೆಂಪಾಗಿದೆ, ಹಾಗಾಗಿ ಬಿಂಬ ಫಲ ನಿನ್ನ ತುಟಿಯ ಹಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಮತ್ತೂ ಕೆಲವು ಕವಿಗಳು ಹವಳದ ಬಳ್ಳಿ ಆಗಿದೆ ಅಂತ ಹೇಳ್ತಾರೆ. ಅಮ್ಮ, ಹಾಗೂ ಹೇಳೋದಕ್ಕೆ ಸಾಧ್ಯವಿಲ್ಲ, ಹೋಲಿಕೆಯನ್ನೇ ಕೊಡೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಪ್ರವಕ್ಷೆ ಸಾದೃಶ್ಯಂ ಜನಯತು ಫಲಂ ವಿದ್ರುಮಲತಾ, ಒಂದು ವೇಳೆ ವಿದ್ರುಮಲತಾ ಹವಳದ ಬಳ್ಳಿ ಹಣ್ಣನ್ನು ಬಿಟ್ಟರೆ ಆಗ ನಿನ್ನ ತುಟಿಯ ಬಣ್ಣಕ್ಕೆ ಸಮನಾಗತ್ಯೋ ಇಲ್ವೋ, ಆಗಲೂ ಕೂಡ ಸಂಪೂರ್ಣ ನಿನ್ನ ತುಟಿಯ ಬಣ್ಣವೇ ಬಂದ್ಬಿಡುತ್ತೆ, ಆ ಶೋಭೆಯೇ ಬರುತ್ತೆ, ಕಾಂತಿ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಪ್ರವಕ್ಷೆ ಸಾದೃಶ್ಯಂ ಜನಯತು ಫಲಂ ವಿದ್ರುಮಲತ. ಹವಳದ ಬಳ್ಳಿ, ಮೊದಲೇ ಹವಳದ ಬಳ್ಳಿ, ಅದು ಹಣ್ಣನ್ನು ಬಿಟ್ಟುಬಿಟ್ರೆ ಅದು ಎಷ್ಟು ಕೆಂಪಾಗಿರುತ್ತೋ ಅದೂ ಕೂಡ ನಿನ್ನ ತುಟಿಯ ಕಾಂತಿಗೆ ಸರಿ ಹೋಗಬಹುದು ಅಥವಾ ಹೋಗದೇನೂ ಇರಬಹುದು. ಇನ್ನು ಬಿಂಬ ಅಂತ ಹೇಳಿಬಿಡ್ತಾರೆ ಎಲ್ಲರೂ ಅಂತ ಹೇಳಿ ನಾನು ಬಿಂಬ ಫಲವಾಗಿದೆ ಅಂತ ಹೇಳಿಬಿಟ್ರೆ ಆಗ ಒಂದು ಸಂಶಯ ಬಂದುಬಿಡುತ್ತೆ. ಹಾಗಿದೆಯಾ ದೇವಿಯ ತುಟಿಯ ಕಾಂತಿ ಬಿಂಬ ಫಲಕ್ಕಿದೆಯಾ ನೋಡೋಣ ಅಂತ ಅನ್ನಿಸ್ಬಿಡತ್ತೆ. ಪರೀಕ್ಷೆ ಮಾಡಬೇಕು. ತಕ್ಕಡಿ ತರ್ತಾರೆ, ತಂದು ಒಂದು ಕಡೆಯಲ್ಲಿ ದೇವಿಯ ಆ ದಂತಚ್ಛದದ ಕಾಂತಿ, ಇನ್ನೊಂದು ಕಡೆಯಲ್ಲಿ ಬಿಂಬಫಲದ ಸೊಗಸು, ಎರಡನ್ನೂ ಇಟ್ಬಿಡೋಣ ಅಂತಂದರೆ ಕಥಮಿವ ವಿಲಜ್ಜೇತ ಕಲೆಯ ತುಲಾ ಮಧ್ಯಾರೋಢಂ. ತಕ್ಕಡಿ ಹತ್ತೋದಕ್ಕೆ, ಆರೋಹಣ ಮಾಡೋದಕ್ಕೆ ಕಥಮಿವ ವಿಲಜ್ಜೇತ ಕಲೆಯ, ಭಾಗಶಃ ಸ್ವಲ್ಪ ಭಾಗದಲ್ಲಾದರೂ ದೇವಿಯ ತುಟಿಯ ಹಾಗೆ ನಾನು ಇದೀನಿ ಅಂತ ಮಾಡ್ಕೊಳ್ಳೋದಕ್ಕೆ ಕಥಮಿವ ವಿಲಜ್ಜೇತ, ಲಜ್ಜೆಯಾಗದೆ ನಾಚಿಕೆಯಾಗದೆ ಹೇಗೆ ತಾನೇ ಇರಕ್ಕೆ ಸಾಧ್ಯ ಅಂತ ಆ ಬಿಂಬಫಲವೇ ಹೇಳಿಬಿಡುತ್ತೆ. ಎಲ್ಲಾದರೂ ಉಂಟೆ? ನನಗೆ ಶೋಭೆಯನ್ನು ತಂದುಕೊಟ್ಟದ್ದೇ ಆ ಜಗಜ್ಜನನಿಯ ತುಟಿಯಲ್ವೇ? ನನ್ನನ್ನು ನೀವು ತೂಕ ಮಾಡ್ತೀನಿ ಅಂದರೆ ಅದು ಅಪಮಾನ. ಹಿರಿಯರ ಜೊತೆಯಲ್ಲಿ ಅನುಪಮವಾದಂತಹ ವಸ್ತುವಿನ ಜೊತೆಯಲ್ಲಿ ನಮ್ಮನ್ನು ತೂಕ ಮಾಡ್ತೀವಿ ಅಂತಂದರೆ ಅದು ಆ ಅನುಪಮವಾದಂತಹ ಅಸ್ತಿತ್ವಕ್ಕೂ ಅಪಮಾನ, ನನಗೂ ಅಪಮಾನ. ವಿಲಜ್ಜೇತ, ನಾಚಿಕೆ ಆಗಿಬಿಡುತ್ತೆ. ಇಡಬೇಡಿ, ಅವಳೇ ನನಗೆ ಶೋಭೆಯನ್ನು ತಂದುಕೊಟ್ಟವಳು ಅಂತ ಬಿಂಬಫಲವೇ ನಾಚಿಕೊಂಡು ಸುಮ್ಮನಾಗ್ಬಿಡುತ್ತೆ ಅಂಥೇಳಿ ಭಗವತ್ಪಾದಾಚಾರ್ಯರು ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಅಂದರೆ ಭಗವತಿಯ ಅಂಗಾಂಗ ಸೌಷ್ಠವ ಹೇಗಿದೆ ಅಂತಂದರೆ ಅದನ್ನು ತೋರಿಸುವಂತಹ, ಅದರ ಕಲ್ಪನೆಯನ್ನು ತಂದುಕೊಡುವಂತಹ ಇನ್ನೊಂದು ವಸ್ತುವೇ ಈ ಜಗತ್ತಿನಲ್ಲಿ ಇಲ್ಲ ಅಂತ. ಅದನ್ನೇ ಲಲಿತಾ ಸಹಸ್ರನಾಮದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರ ರದನಚ್ಛದ. ಲಲಿತಾ ಸಹಸ್ರನಾಮವು ಅದನ್ನೇ ಹೇಳುತ್ತೆ. ನವವಿದ್ರುಮ, ಹೊಸದಾದಂತಹ ಹವಳ ಮತ್ತು ತೊಂಡೆಹಣ್ಣಿನ ಆ ಕಾಂತಿಯನ್ನು ತಿರಸ್ಕಾರ ಮಾಡುತ್ತೆ ದೇವಿಯ ತುಟಿ ಅಂತ. ಒಬ್ಬ ಕವಿ ನೈತಾಭ್ಯಾಂ ತುಲಯಾಮಿ ಭೋ ರಘುಪತೆ ಕಸ್ಯೋಪಮಾ ದೀಯತೆ. ಶ್ರೀರಾಮಚಂದ್ರ, ನಿನ್ನನ್ನು ಹೋಲಿಸುವಂತಹ ಇನ್ನೊಂದು ವಸ್ತುವೇ ಇಲ್ವಲ್ಲಪ್ಪ, ನಿನ್ನನ್ನು ಹೇಗೆ ವರ್ಣಿಸೋದು? ಇಂಥ ಪರಿಸ್ಥಿತಿಯನ್ನು ತಂದುಬಿಟ್ಟಿದೆಯಲ್ಲ, ನೀನೇ ಇನ್ನೊಂದು ವಸ್ತುವನ್ನು ನಿನ್ನ ಹಾಗೆ ಸೃಷ್ಟಿ ಮಾಡಿದರೆ ಚೆನ್ನಾಗಿರೋದು, ಇದು ನಿನ್ನದೇ ತಪ್ಪು ಅನ್ನೋ ಭಾವದಲ್ಲಿ ಹೇಳ್ತಾನೆ. ಇಲ್ಲೂ ಹಾಗೇ ನಿನ್ನ ಆ ಕಾಂತಿ, ಆ ಪ್ರಭೆ, ಇದೆಲ್ಲವೂ
ಅವಾಂಗಮನಸಗೋಚರ. ಇದು ವಾಗೀಂದ್ರಿಯಕ್ಕೆ ದಕ್ಕುವಂಥದ್ದಲ್ಲ, ಕೇವಲ ಅನುಭವಗಮ್ಯವಾದದ್ದು. ತಾಯೇ, ನಮ್ಮ ಈ ಚರ್ಮದ ನಾಲಿಗೆಯಿಂದಾಗಲಿ ಈ ಮನಸ್ಸಿನಿಂದಾಗಲಿ ಜಡರೂಪದಿಂದಾಗಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಆಚಾರ್ಯರು ಸ್ತೋತ್ರ ಮಾಡಿದ್ದಾರೆ.